ಆಪ್ ಕಿ ಅದಾಲತ್ನಲ್ಲಿ ಆಮಿರ್ ಖಾನ್ ಅವರ ಮೇಲಿರುವ ಆರೋಪವೆಂದರೆ ಇವರು ಎಲ್ಲರಿಗಿಂತ ಬುದ್ಧಿವಂತರು ಎಂಬುದು. ಆಮಿರ್, ನಾವು ಇಲ್ಲಿ ತನಕ ಬಹಳ ಒಳ್ಳೆ ಮಾತುಗಳನ್ನ ಆಡಿದ್ವಿ, ನಿಮ್ಮ ಒಳ್ಳೆ ಸಿನಿಮಾಗಳ ಬಗ್ಗೆ ಮಾತಾಡಿದ್ವಿ. ಈಗ ಮುಂಬೈನ ಭಾಷೆನಲ್ಲಿ ಮಾತಾಡೋದಾದ್ರೆ ನೀವು ಹೇಗ್ ಕಾಣಿಸ್ತೀರೋ ಹಾಗೆ ನಿಜಕ್ಕೂ ಇಲ್ಲ, ನೀವು ಬಹಳ ಚಾಲು. ಇವಾಗ ನೋಡಿ, ನೀವು ಒಂದ್ಸಲ ಹೇಳ್ತೀರಾ ನಾನು ಹುಚ್ಚ ಅಂತ, ಇವಾಗ ನೀವು ಹೇಳ್ತಿದ್ದೀರಾ ಚಾಲು ಅಂತ. ನಾನ್ ನಿಮ್ಗೆ ಉದಾಹರಣೆ ಕೊಡಿ. ಹಾಲಿನಲ್ಲಿ ರೇಸ್ ರಿಲೀಸ್ ಆಗಿತ್ತು. ಅದರಲ್ಲಿ ಸೈಫ್ ಇದ್ರು, ಕರೀನಾ ಇದ್ರು. ನೀವು ಆ ಸಿನಿಮಾದ ಪ್ರೀಮಿಯರ್ಗೆ ಹೋಗಿದ್ರಿ. ಮತ್ತೆ ಮೊದಲನೇ ಬಾರಿಗೆ ನಿಮ್ಮ ಗಜಿನಿ ಲುಕ್ ಅನ್ನ ನೀವು ಜನಗಳಿಗೆ ಕಾಣೋ ಹಾಗೆ ಮಾಡಿದ್ರಿ. ಆಗ ಆ ಸಿನಿಮಾ ಪಬ್ಲಿಸಿಟಿ ಅಲ್ಲೇ ನಿಂತೋಯ್ತು, ಮತ್ತೆ ಎಲ್ಲರ ಅಟೆನ್ಷನ್ ನಿಮ್ಮೇಲೆ ಬಂತು. ಹೌದಾ? ಗಜನಿ ಫಿಲಮಲ್ಲಿ ನಂದು 2 ಲುಕ್ ಇದೆ. ಒಂದ್ರಲ್ಲಿ ನನ್ ಕೂದ್ಲಿದೆ, ನಾರ್ಮಲ್ ಲುಕ್ಕು, ಸಂಜಯ್ ಸಿಂಘಾನಿಯಾ. ಆಮೇಲೆ ಒಂದು ಜೀವನದಲ್ಲಿ ಒಂದು ಘಟನೆ ನಡೆಯುತ್ತೆ, ಅದಾದ್ಮೇಲೆ ಅವನು ಚೇಂಜ್ ಲುಕ್ ಇದೆ. ಒಂದು ಕೂದಲು ಶೇವ್ ಆಗೋಗುತ್ತೆ, ಒಂದು ಮಾರ್ಕ್ ಬರುತ್ತೆ ತಲೆ ಮೇಲೆ. ಸೊ ಅರ್ಧ ಸಿನಿಮಾ ಶೂಟಿಂಗ್ ಮುಗ್ದೋಗಿತ್ತು, ಅದೇ ಕೂದಲಿರೋಂಥ ಪೋರ್ಷನ್ ಎಲ್ಲ ಅನ್ನೋದು ಮುಗ್ದೋಗಿತ್ತು ಅವಾಗಲೇ. ಅದಾದ್ಮೇಲೆ ನಾವು ಕೂದಲು ಶೇವ್ ಮಾಡಿದ್ವಿ. ಆ ಟೈಮಲ್ಲಿ ರಮೇಶ್ ಅವ್ರದ್ದು, ನನಗೆ ರಮೇಶ್ ತೋರಣಿ ಅವ್ರದ್ದು ಫೋನ್ ಬಂತು ನನಗೆ, ನಮ್ಮದು ಸಿನಿಮಾದು ಪ್ರೀಮಿಯರ್ ಇದೆ ರೇಸ್ದು, ನೀವು ಬರಬೇಕು ಅಂತ. ಅವ್ರು ಮತ್ತೆ ಇನ್ಸಿಸ್ಟ್ ಮಾಡ್ತಾ ಇದ್ರು. ಮತ್ತೆ ನಾನು ತುಂಬ ಸಲ ಅವ್ರು ಕರೆದಿರೋ ಪಾರ್ಟೀಸ್ಗಳಿಗಾಗಲಿ ಫಂಕ್ಷನ್ಗಳಿಗಾಗಲಿ ನನಗೆ ಹೋಗೋಕ್ಕಾಗೇ ಇರಲಿಲ್ಲ. ಅದಕ್ಕೆ ನಾನು ಪ್ರಾಮಿಸ್ ಮಾಡಿದೆ, ನಾನು ಬಂದೇ ಬರ್ತೀನಿ ಅಂತ. ಇವಾಗ ಅದಕ್ಕೆ ಒಂದೇ ಒಂದು ದಿನದ ಮುಂಚೆ ನಂದು ಮುಂಡನಾಗಿತ್ತು. ಇವಾಗ ನಾನು ತಾನೇ ಏನು ಮಾಡೋಕ್ಕಾಗತ್ತೆ? ಸೊ ಇದರಲ್ಲಿ ಯಾವುದೇ ಇದು ಸ್ಟ್ರಾಟಜಿ ಆಗಿಲ್ಲ, ಖಂಡಿತ ಸ್ಟ್ರಾಟಜಿ ಅಲ್ಲ. ಶಾರುಖ್ ಖಾನ್ ಅವರ ಸಿನಿಮಾ ರಬ್ ನೆ ಬನಾದಿ ಜೋಡಿ ಅದು ರಿಲೀಸ್ ಆಗಿತ್ತು. ಅದರಲ್ಲಿ ಅವರು ಬಹಳ ಕಷ್ಟಪಟ್ಟು ಸ್ವಲ್ಪ ಹೊತ್ತಿಗೆ ಅವರ ಲುಕ್ನ ಚೇಂಜ್ ಮಾಡ್ಕೊಂಡಿದ್ರು. ಜನ ಅಲ್ಲಿಗೆ ಸಿನಿಮಾ ನೋಡೋದಕ್ಕೆ ಅಂತ ಹೋದಾಗ ಪ್ರತಿಯೊಂದು ಥಿಯೇಟರ್ನ ಹೊರಗೆ ಆಮಿರ್ ಖಾನ್ನ ತುಂಬಾ ದೊಡ್ಡ ಕಟ್ಔಟ್ನ ನಿಲ್ಸಿದ್ರು. ಅದರಲ್ಲಿ ನಿಮ್ಮ ತಲೆ ಬೋಳಿಸಿದಂಥ ಚಿತ್ರ ಇತ್ತು. ಜನ ರಬ್ ನೆ ಬನಾದಿ ಜೋಡಿನ ಮರೆತುಬಿಟ್ರು, ಮತ್ತೆ ಆ ಕ್ಯಾರೆಕ್ಟರ್ನ ನೆನ್ಪಿಟ್ಕೊಂಡ್ರು. ಗಜಿನಲ್ಲಿ ಪರ್ಟಿಕ್ಯುಲರ್ ಒಂದು ಲುಕ್ ಇತ್ತು ನಂದು. ಇವಾಗ ಅದನ್ನ ನಾನು ಎಲ್ಲ ಸಿನಿಮಾದಲ್ಲೂ ಮಾಡೋಕ್ಕಾಗಲ್ಲ, ಅದೊಂದು ಸಿನಿಮಾದಲ್ಲಿ ಮಾಡೋಕ್ಕಾಗತ್ತೆ. ಸೊ ನಾವೇನು ಯೋಚನೆ ಮಾಡಿದ್ವಿ, ಆಲ್ ಇಂಡಿಯಾದಲ್ಲಿ ಎಷ್ಟು ಮಲ್ಟಿಪ್ಲೆಕ್ಸಸ್ ಇದೆಯೋ ಅವ್ರು ಎಲ್ಲರ ಜೊತೆ ನಾವು ಈಗ ಒಂದು ಡೀಲ್ ಮಾಡ್ಕೊಳ್ಳೋಣ. ಇವಾಗ ಅವ್ರದ್ದು ಎಷ್ಟು ಜನ ಅಶಸ್ ಇದ್ದಾರೋ, ಕ್ಯಾಂಟೀನ್ ಅವ್ರು ಇದ್ದಾರೋ, ಎಷ್ಟೇ ಇವಾಗ ಅವ್ರ ಸ್ಟಾಫ್ ಇರ್ಬೋದು. ಇವಾಗ ಒಂದ್ ಕಡೆ 40-50 ಜನ ಇರ್ತಾರೆ, ಅವರು ಇನ್ನೂ ಜಾಸ್ತಿನೂ ಇರ್ತಾರೆ. ಸೊ ಅವರೆಲ್ಲರೂ ಈ ಗಜನಿ ಲುಕ್ ಮಾಡ್ಕೋಬೇಕು, ಕೂದಲೆಲ್ಲ ಶೇವ್ ಮಾಡಬೇಕು, ಮತ್ತೆ ಆ ಸ್ಕಾರ್ಗಳು, ಆ 2-3 ಸ್ಕಾರ್ ಏನಿತ್ತು ಅದು ಮಾಡ್ಕೋಬೇಕು. ಸೊ ಅದು ನಮ್ದು ಪೋಸ್ಟರ್ ಆಗೋಗುತ್ತೆ. ಅಂದ್ರೆ ಇವಾಗ ಒಂಥರದಲ್ಲಿ ನೋಡಕ್ ಹೋದ್ರೆ ಇವಾಗ ನಮ್ಮ ಟ್ರೈಲರ್ ಏನಿತ್ತು ಅದು ಇವಾಗ ಮಲ್ಟಿಪ್ಲೆಕ್ಸ್ ಸ್ಟಾಫ್ಗಳೇ ನಮ್ಗೊಂದು ಟ್ರೈಲರ್ ಆಗಿದ್ರು. ಅವಾಗ ಅದೊಂದು ತುಂಬಾ ನಾರ್ಮಲ್ ಕಾನ್ಸೆಪ್ಟ್ ಆಗಿತ್ತು. ನೀವು ಎಲ್ಲ ನೋಡಿದ್ರೆ ನಿಮ್ಗೆ ಬರೀ ಗಜನಿ ಕಾಣಿಸ್ಬೇಕು. ಸೊ ಇದೊಂದು ಐಡಿಯಾ ಇತ್ತು ನಮಗೆ, ಚೆನ್ನಾಗಿದೆ ಅಂತ ಅನ್ನಿಸ್ತು, ಇದನ್ನ ಮಾಡೋಣ ಅಂತ ಅನ್ನಿಸ್ತು ನಮಗೆ. ಸೊ ನಾನು ಒಪ್ಕೋತೀನಿ, ನಾವು ಇದನ್ನ ಯೂಶಲಿ ನಮ್ಮ ಫಿಲಮ್ ರಿಲೀಸ್ಗಿಂತ ಮುಂಚೆ ಮಾಡ್ತೀವಿ. ಇವಾಗ ನಮ್ಮ ಸಿನಿಮಾ ರಿಲೀಸ್ಗೆ 2 ವಾರದ ಮುಂಚೆ ಇವಾಗ ಶಾರುಖ್ದು ಸಿನಿಮಾ ಬರ್ತಾ ಇತ್ತು. ಸೊ ನಾವು ಆಕ್ಚುಲಿ ಶಾರುಖ್ಗೆ ಅಗೇನ್ಸ್ಟ್ ಆಗಿ ಏನು ಮಾಡಕ್ ಹೋಗ್ತಾ ಇರಲಿಲ್ಲ. ಇವಾಗ ನಾವು ಬರೀ ನಮ್ದು ಫಿಲ್ಮ್ ಪ್ರಮೋಷನ್ ಪಬ್ಲಿಸಿಟಿ ಮಾಡ್ತಿದ್ವಿ. ಹೇಳಿಕೆ ನೋಡಿದೆ, ಶಾರುಖ್ ಹೇಳ್ತಾರೆ ನಾನು ಇಷ್ಟು ದೊಡ್ಡ ಬ್ರ್ಯಾಂಡ್, ಮತ್ತೆ ಅದನ್ನ ಬಳಸ್ಕೊಳ್ಳುವಂತ ಪ್ರಯತ್ನ ಆಮಿರ್ ಖಾನ್ ಮಾಡಿದ್ರು. ಯಾವಾಗ ನನ್ನ ಸಿನಿಮಾ ರಿಲೀಸ್ ಆಯ್ತಲ್ಲ, ಆ ಸಂದರ್ಭನ ತನ್ನ ಪಬ್ಲಿಸಿಟಿಗೆ ಬಳಸ. ಒಳ್ಳೇದೇನೆ ಇದು, ಶಾರುಖ್ ನಂಗೆ ಹೆಲ್ಪ್ ಮಾಡ್ತಿದ್ದೇನೆ ಅಂತಂದ್ರೆ ಒಳ್ಳೆ ವಿಷಯ ಅಲ್ವಾ? ಇವತ್ತು ನೀವು ಹೇಳ್ತಾ ಇದ್ದೀರಾ ನನಗೆ ಹೆಲ್ಪ್ ಮಾಡಿದ್ರು ಅಂತ, ಇದು ತುಂಬಾ ಒಳ್ಳೆ ವಿಚಾರ. ಆದ್ರೆ ನೀವು ನಿಮ್ಮ ಬ್ಲಾಗಲ್ಲಿ ನೀವು ಏನ್ ಬರ್ದಿದ್ರಿ ಅನ್ನೋದನ್ನ ಜನರಿಗೆ ಬೇಡ ಓದ್ಬಿಡಿ ಅದನ್ನ. ಆಮಿರ್ ಖಾನ್ ತಮ್ಮ ಬ್ಲಾಗಲ್ಲಿ ಬರೀತಾರೆ, ಜಡ್ ಸಾಹೇಬ್ರೆ ನೀವು ಕೇಳಿಸ್ಕೊಳ್ಳಿ, ಆಡಿಯನ್ಸ್ ನೀವು ಕೇಳಿಸ್ಕೊಳ್ಳಿ. ನಾನೊಂದು ಮರದ ಕೆಳಗೆ ನನ್ನ ತಾಯಿ ಮತ್ತು ಜುನೈದ್ನ ಜೊತೆ ಕೂತು ಗೇಮ್ ಆಡ್ತಾ ಇದ್ದೇನೆ, ಮತ್ತು ಶಾರುಖ್ ನನ್ನ ಪಾದ ನೆಕ್ತಾ ಇದ್ದಾನೆ. ಮಧ್ಯದಲ್ಲಿ ಶಾರುಖ್ ಖಾನ್ಗೆ ನಾನು ಬಿಸ್ಕೆಟ್ ಹಾಕ್ತಾ ಇದ್ದೀನಿ. ಇದಕ್ಕಿಂತ ಹೆಚ್ಚು ನನಗೆ ಇನ್ನೇನು ಬೇಕು? ಅಯ್ಯೋ, ಇವಾಗ ನಾನು ನಿಮ್ಗೇನು ಹೇಳಿರೋ ಜಜ್ಜಿ, ಇದ್ರ ನಿಜ ಏನಪ್ಪಾ ಅಂತಂದ್ರೆ ಇದೊಂದು ಜೋಕ್ ಆಗಿತ್ತು. ಮತ್ತೆ ಶಾರುಖ್ ಮತ್ತೆ ನನ್ನ ಮಧ್ಯ ಅಂದ್ರೆ ಶಾರುಖ್ ಯಾವಾಗ್ಲೂ ಫಿಲ್ಮ್ ಫೇರ್ ನೈಟಲ್ಲಿ ಮತ್ತೆ ಎಷ್ಟೇ ನಿಮ್ಮ ಶೋಗಳಿರ್ಬೋದು, ಅವಾರ್ಡ್ ಶೋಸ್, ಮತ್ತೆ ಅದ್ರಲ್ಲಿ ನನ್ನ ಬಗ್ಗೆ ಯಾವಾಗಲೂ ಕಾಮಿಡಿ ಮಾಡ್ತಾನೆ ಅವನು. ಆ್ಯಂಡ್ ನನಗೆ ಖುಷಿ ಆಗುತ್ತೆ, ಯಾಕಂದ್ರೆ ನನ್ನ ಫ್ರೆಂಡ್ ನನ್ನ ಬಗ್ಗೆ ಕಾಮಿಡಿ ಮಾಡಲಿಲ್ಲ ಅಂತಂದ್ರೆ ಇನ್ಯಾರು ಮಾಡ್ತಾರೆ ನನ್ನ ಬಗ್ಗೆ ಅದನ್ನ. ಇದೊಂದು ಕೋಇನ್ಸಿಡೆನ್ಸ್ ವಿಷಯ. ನಾವೊಂದು ಮನೆ ತೊಗೊಂಡ್ವಿ, ನಾನು ಮತ್ತೆ ಕಿರಣ್, ಪಂಚಗನಿನಲ್ಲಿ ಒಂದು ಮನೆ. ಮತ್ತೆ ಆ ಮನೆಯಲ್ಲಿ ಯಾರು ಕೇರ್ ಟೇಕರ್ಸ್ ಇದ್ದಾರೋ, ಯಾರು ಅಲ್ಲಿ ಹಿಂದಿನ 20 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೋ, ಆನಂದಿ ಬಾಯಿ ಮತ್ತೆ ಬಾಬು, ಅವರುವೇ ಇಷ್ಟಪಡ್ತಾ ಇದ್ರು ನಾವಿವಾಗ ಓನರ್ ಆಗಿರೋದ್ರಿಂದ ಅವ್ರು ಅಲ್ಲೇ ಇರಬೇಕು, ನಮ್ಮ ಜೊತೆ ಇರಬೇಕು ಅಂತ ಆಸೆ ಪಡ್ತಾ ಇದ್ರು. ನಮಗೂ ಖುಷಿನೇ ಅವ್ರು ಇರ್ತಾರೆ ಅಂತ.
ಈಗ ಅವ್ರದ್ದೊಂದು ನಾಯಿ ಇತ್ತು, ಅದ್ರ ಹೆಸರು ಶಾರುಖ್ ಅಂತ. ಇವಾಗ ನಾನು ಏನ್ ಮಾಡ್ಲಿ? ಎಷ್ಟೊಂದು ಕೇಳಿಸ್ಕೊಳ್ಳಿ, ನೀನ್ ಈ ಕೆಲಸ ಮಾಡ್ಲಿಲ್ಲ ಅಂದ್ರೆ ನಾನ್ ನಿನ್ನ ಹೆಸರನ್ನ ನನ್ನ ನಾಯಿಗಿಡ್ತೀನಿ ಅಂತಾನೆ. ಸೊ ಅವಾಗ ನಾನು ಮನೆ ತಗೊಂಡಾಗ ನನಗೆ ಗೊತ್ತೇ ಇರ್ಲಿಲ್ಲ ಆ ಮನೆ ಜೊತೆಗೆ ನಾನು ನಾಯಿ ಕೂಡ ತಗೊಂಡಿದ್ದೀನಿ ಅಂತ. ನಿಜವಾಗ್ಲೂ ಐಡಿಯಾ ಇರ್ಲಿಲ್ಲ ನನಗೆ. ಸೊ ನಾನು ಆ ನಾಯಿನ ನೋಡಿದಾಗ ಅದು ನೋಡೋದಕ್ಕೆ ತುಂಬಾ ಹ್ಯಾಂಡ್ಸಮ್ ಆಗಿತ್ತು. ಹಾ ಅಯ್ಯೋ, ನಿಮಗೆ ಅನ್ನಿಸ್ತಿರ್ಬೋದು ನಾನು ತಮಾಷೆ ಮಾಡ್ತಿದ್ದೀನಿ ಅಂತ. ನಾನು ನಿಜ ಹೇಳ್ತಿದ್ದೀನಿ. ಸೊ ನಾನು ಅದ್ರ ಹೆಸರು ಕೇಳಿದೆ ಆನಂದಿಬಾಯಿ ಅವ್ರ ಹತ್ರ, ಇದ್ರ ಹೆಸರೇನು ಅಂತ. ಅವ್ರು ಹೇಳಿದ್ರು ಶಾರುಖ್ ಅಂತ. ಕಿರಣ್ ನನ್ನ ಜೊತೆ ಕೂತಿಲ್ಲ, ಅವಳು ಕೇಳಿದ್ರು ಇದೇನು ವಿಚಿತ್ರ ಹೆಸರಿಟ್ಟಿದ್ದೀರಾ ಅಂತ. ನಾನು ಕೇಳಿದೆ ಏನಕ್ಕೆ ಹೆಸರಿಟ್ಟಿದ್ದೀರಾ ಅಂತ ಕೇಳಿದೆ. ಶಾರುಖ್ ಅಂತ. ಅದಕ್ಕೆ ಹೇಳಿದ್ರು ಈ ಬಂಗ್ಲೆನಲ್ಲಿ ಕೆಲವು ವರ್ಷಗಳ ಹಿಂದೆ ಆಡ್ ಫಿಲಮ್ದು ಶೂಟಿಂಗ್ ಆಗಿತ್ತು ಅಂಡ್ ಶಾರುಖ್ ಸಾಬ್ ಬಂದಿದ್ರು ಅಂಡ್ ಅವ್ರದ್ದು ಯಾವುದೋ ಒಂದು ಆಡ್ದೊಂದು ಶೂಟಿಂಗ್ ಆಗಿತ್ತು ಆ ಮನೆಯಲ್ಲಿ ಅವಾಗ. ಅಂಡ್ ಅವತ್ತೇ ನಾವು ಅದೇ ದಿನ ಈ ಪಪ್ನ ನಾವು ಮನೆಗೆ ತಗೊಂಡ್ಬಂದಿದ್ದು ಅವತ್ತು. ಅಂಡ್ ನಾವು ಶಾರುಖ್ದು ತುಂಬಾ ದೊಡ್ಡ ಫ್ಯಾನು, ಅದಕ್ಕೆ ಇದರ ಹೆಸರು ಶಾರುಖ್ ಅಂತ ಇಟ್ವಿ ಅಂದ್ರು. ಸೊ ಅವರು ಆ ಹೆಸರು ಇಡೋದಕ್ಕೆ ಕಾರಣ ಅವ್ರು ದೊಡ್ಡ ಶಾರುಖ್ ಫ್ಯಾನ್ಸ್ ಅಂತ. ಅಂಡ್ ಕೋಇನ್ಸಿಡೆಂಟ್ಲಿ ಶಾರುಖ್ ಖಾನ್ ಅವತ್ತು ಅದೇ ಬಂಗ್ಲೆಯಲ್ಲಿ ಶೂಟಿಂಗ್ ಆಗ್ತಾ ಇತ್ತಂತೆ. ಸೊ ಕಿರಣ್ ನನಗೆ ಹೇಳಿದ್ಲು, ನೋಡು ಇದು ಅಮೀರ್ ಚೆನ್ನಾಗಿರೋದಿಲ್ಲ, ನಾವು ಇವನ್ನ ಶಾರುಖ್ ಅಂತ ಬೇಡ ಶಾಕಿ ಅಂತ ಕರೆಯೋಣ ಅಂತ ಹೇಳಿದ್ಲು. ಸೊ ನೀವು ಬಿಲೀವ್ ಮಾಡೋದಿಲ್ಲ, ನಾವು ಅವತ್ತಿಂದ ಇವತ್ತಿನ ತನಕ ನಾನು ಮತ್ತೆ ಕಿರಣ್ ಅವನ್ನ ಶಾಕಿ ಅಂತ ಕರಿತೀವಿ, ಶಾರುಖ್ ಅಂತ ಕರೆಯಲ್ಲ. ಆದ್ರೆ ಬ್ಲಾಗಲ್ಲಿ ಇವಾಗ ನಾನು ಬ್ಲಾಗಿಗೆ ಬರ್ತಾ ಇದ್ದೀನಿ. ಒಂದಿನ ನಿಜವಾಗ್ಲೂ ನಾನು ಹಿಂಗೆ ಕೂತ್ಕೊಂಡಿದ್ದೆ ಅಮ್ಮಿ ಜೊತೆ, ಜುನೇದ್ ಜೊತೆ, ಆ ಮಕ್ಳ ಜೊತೆ ಎಲ್ಲ. ಸೊ ನಾನು ಅನ್ಕೊಂಡೆ ಇವತ್ತು ಶಾರುಖ್ ಬಗ್ಗೆ ಬರೀತೀನಿ, ಅದನ್ನ ಶಾರುಖ್ ನೋಡಿ ನಗ್ತಾನೆ ಅಂತ, ಅವನಿಗೂ ಖುಷಿ ಆಗುತ್ತೆ, ನಗ್ತಾನೆ ಅನ್ಕೊಂಡೆ. ಯಾಕಂದ್ರೆ ಅವನಷ್ಟು ತಮಾಷೆ ಮಾಡ್ತಾನೆ ನನ್ನ ಬಗ್ಗೆ. ಖಂಡಿತ ಅವನಿಗೂ ಅನ್ನಿಸ್ಬೋದು ಆಮೀರ್ ಇವತ್ತಿನ ತನಕ ನನ್ನ ಬಗ್ಗೆ ಒಂದು ತಮಾಷೆ ಮಾಡೇ ಇಲ್ಲ ಅಂತ. ಚೆನ್ನಾಗಿ ಅನ್ಸೋದಿಲ್ಲ ಅಲ್ವಾ? ಸೊ ನಾನು ತಮಾಷೆ ಮಾಡಿದೆ. ಈಗ ಅಂದ್ರೆ ಶಾರುಖ್ ಬಗ್ಗೆ ನನ್ನ ಮನಸ್ಸಲ್ಲಿ ತುಂಬಾನೇ ಗೌರವ ಇದೆ, ರಿಗಾರ್ಡ್ ಇದೆ, ರೆಸ್ಪೆಕ್ಟ್ ಇದೆ. ಇದರಲ್ಲಿ ಯಾವುದೇ ಟಾಂಟ್ ಇರಲಿಲ್ಲ. ನೋಡಿ ಎಷ್ಟೊಂದು ರಿಗಾರ್ಡ್ ಇದೆ, ರೆಸ್ಪೆಕ್ಟ್ ಇದೆ ಅಂತಂದ್ರೆ ನೀವು ಪಬ್ಲಿಕ್ ಅಲ್ಲೇ ಹೇಳ್ತೀರಾ ಶಾರುಖ್ ಖಾನ್ ನಂಬರ್ 2 ನಲ್ಲಿದ್ದಾರೆ, ಆದ್ರೆ ಅವರು ತಮ್ಮನ್ ತಾವು ನಂಬರ್ 1 ಅನ್ಕೊಂಡಿದ್ದಾರೆ ಅಂತ. ಇಲ್ಲ, ನಾನು ಯಾರು ಹೇಳಿ ಅವನ್ನ ನಂಬರ್ 2 ಅಂತ ಹೇಳೋದಿಕ್ಕೆ. ಆಕ್ಚುಲಿ ನಂಬರಿಂಗ್ನ ನಾನು ಮಾಡೋದೇ ಇಲ್ಲ. ನನಗೆ ನನ್ನ ಫೇವ್ರೆಟ್ ಸ್ಟಾರ್ಸ್ ಅಂತಂದ್ರೆ ದಿಲೀಪ್ ಕುಮಾರ್ ಅವರು, ಬಚ್ಚನ್ ಸಾಬ್ ಅವರು, ನರ್ಗಿಸ್ ಜಿ ಅವರು. ಸೊ ನಾನು ಇವ್ರಿಗೆ ದೊಡ್ಡ ಫ್ಯಾನ್. ಸೊ ನನಗೆ ಇವರೇ ಯಾವಾಗಲೂ ನಂಬರ್ 1 ಆಗಿರ್ತಾರೆ. ಲತಾಜಿ ನಂಬರ್ 1 ನನಗೆ. ಸೊ ನನಗೆ ಯಾವತ್ತೂ ನಂಬರ್ 1 ಇವರೇನೆ. ಆದ್ರೆ ಅಂದ್ರೆ ನಾನು ಲೆಕ್ಕಾಚಾರದಲ್ಲಿ ಬರೋದೇ ಇಲ್ಲ ಪೂರ್ತಿ. ಸೊ ನಾನು ನಂಬರ್ 2ಗೂ ಬರೋದಿಲ್ಲ. ನಾನು ನನ್ನ ಹತ್ರ ಒಂದು ದೊಡ್ಡ ರಿಸರ್ಚ್ ಇದೆ. ನೀವು ಶಾರುಖ್ನ ಪರವಾಗಿ ಏನ್ ಹೇಳಿದ್ದೀರಾ, ಶಾರುಖ್ ನಿಮ್ಮ ಪರವಾಗಿ ಏನ್ ಹೇಳಿದ್ದಾರೆ, ಮತ್ತೆ ಕಳೆದ ಕೆಲವು ತಿಂಗಳಿಂದ ಈ ಮಾತುಕತೆ ನಡೀತಾನೆ ಇದೆ. ಆಕ್ಚುಲಿ ಏನಂದ್ರೆ ನಮ್ಮಿಬ್ರು ಸಿನಿಮಾ ಯಾವಾಗ ಒಟ್ಟಿಗೆ ರಿಲೀಸ್ ಆಯ್ತು, ರಬ್ನೆ ಬನಾದಿ ಜೋಡಿ ಮತ್ತೆ ಗಜನಿ, ಎರಡು ವಾರದ್ದು ಡಿಫರೆನ್ಸ್ ಇತ್ತು ಅದ್ರ ರಿಲೀಸ್ ಡೇಟಲ್ಲಿ. ಸೊ ಆ ಟೈಮಲ್ಲಿ ಮೀಡಿಯಾದಲ್ಲಿ ಶಾರುಖ್ ಇಂಟರ್ವ್ಯೂಸ್ ಕೊಡ್ತಾ ಇದ್ದ, ನಾನು ಇಂಟರ್ವ್ಯೂಸ್ ಕೊಡ್ತಾ ಇದ್ದೆ. ಸೊ ನನಗನ್ಸತ್ತೆ ಇದು ಅದೇ ಟೈಮಿಂದು ಮಾತುಗಳು ಅಂತ, ಅದೇ ಸಮಯದ ಮಾತುಗಳು. ಹೇಳ್ತೀರಾ ಅವ್ರಿಗೆ ಮಾರ್ಕೆಟಿಂಗ್ ಸ್ಕಿಲ್ಸ್ ಇಲ್ಲ ಅಂತ? ಇಲ್ಲ, ನಾನು ಅದನ್ನ ಹೇಳೇ ಇಲ್ಲ. ನಾನು ಆಕ್ಚುಲಿ ನಾನು ಕಳೆದ 20 ವರ್ಷದಿಂದ ಶಾರುಖ್ ಖಾನ್ ಮೇಲೆ ಯಾವತ್ತೂ ಕಮೆಂಟ್ ಮಾಡೇ ಇಲ್ಲ, ಗೊತ್ತಾ? ಯಾವತ್ತೂ ಕಮೆಂಟ್ ಮಾಡಿಲ್ಲ. ಆದ್ರೆ ಶಾರುಖ್ ತುಂಬಾ ಟೈಮ್ ನನ್ನ ಬಗ್ಗೆ ತುಂಬಾ ಕಮೆಂಟ್ಸ್ ಮಾಡಿದ್ದಾನೆ. ನಾನು ಅದಕ್ಕೆ ಉತ್ತರ ಕೊಡಕ್ಕೆ ಹೋಗಲ್ಲ. ಕೋಇನ್ಸಿಡೆಂಟಲಿ ನಮ್ಮಿಬ್ರು ಸಿನಿಮಾನೂ ಒಟ್ಟಿಗೆ ರಿಲೀಸ್ ಆಗ್ತಾ ಇತ್ತು. ಸೊ ಮೀಡಿಯಾ ಅವ್ರನ್ನೂ ಪ್ರಶ್ನೆ ಕೇಳ್ತಾ ಇದ್ರು, ನನ್ನೂ ಕೇಳ್ತಾ ಇದ್ರು ಅವಾಗ. ಸೊ ಅದೇ ರೀತಿನಲ್ಲಿ ಮುಂಚೆ ಯಾವ ರೀತಿನಲ್ಲಿ ನನ್ನ ಬಗ್ಗೆ ಹೇಗೆ ಮಾತಾಡ್ತಿದ್ನೋ ಅದೇ ರೀತಿಲಿ ಮತ್ತೆ ಮಾತಾಡಕ್ಕೆ ಶುರು ಮಾಡ್ದ. ಸೊ ಅವಾಗ ನಂಗೆ ಅನಿಸ್ತು ನಾನು ಸ್ವಲ್ಪ ಉತ್ತರ ಕೊಡಬೇಕು ಅಂತ. ಅದಕ್ಕೆ ನಾನು ಸ್ವಲ್ಪ ಉತ್ತರ ಕೊಟ್ಟೆ. ನಿಜಕ್ಕೂ ತುಂಬಾ ಒಳ್ಳೆ ಉತ್ತರ ಕೊಟ್ಟೆ. ಇವಾಗ ನನಗೆ ಏನ್ ಸತ್ಯ ಅಂತ ಅನಿಸ್ತೋ ನಾನು ಅದನ್ನೇ ಉತ್ತರ ಕೊಟ್ಟೆ. ನಾನು ಯಾವತ್ತೂ ಅವನ ನಂಬರ್ 2 ಅಂತ ಹೇಳೇ ಇಲ್ಲ. ನೀವ್ ಹೇಳಿದ್ದೀರಾ ಅವರು ನಂಬರ್ 1 ಅಲ್ಲ ಅಂತ? ಇಲ್ಲ, ನಾನು ಇದನ್ನೂ ಹೇಳಿಲ್ಲ. ನಾನು ಹೇಳಿದ್ದು ನನಗೆ ಯಾವತ್ತಿಗೂ ಸಚಿನ್ ತೆಂಡೂಲ್ಕರ್ ನಂಬರ್ 1 ಅಂತ. ಇವತ್ತಿನ ತನಕ ಅವ್ರು ನಾನು ನಂಬರ್ 1 ಅಂತ ಹೇಳಿದ್ದೀನಿ, ಎಲ್ಲೂ ಕೇಳೇ ಇಲ್ಲ. ನಾನು ಇದನ್ನ ಹೇಳಿದೆ. ನೋಡಿ, ಅವರ ಮಕ್ಕಳು ನಿಮ್ಮ ತುಂಬಾ ದೊಡ್ಡ ಫ್ಯಾನ್. ಮತ್ತೆ ನೀವು ಯಾವಾಗ ಈ ನಾಯಿ ವಿಚಾರ ಬರೆದ್ರಲ್ಲ, ಅವರು ನಿಮ್ಮಲ್ಲಿ ತುಂಬಾ ಸಿಟ್ ಮಾಡ್ಕೊಂಡಿದ್ದಾರೆ. ಹೌದು. ನೋಡಿ, ನಾನು ಶಾರುಖ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ. ಎಸ್ಪೆಷಲಿ ಯಾಕೆ ರೆಸ್ಪೆಕ್ಟ್ ಮಾಡ್ತೀನಿ ಅಂತಂದ್ರೆ ಅವನೊಬ್ಬ ಒಳ್ಳೆ ಫ್ಯಾಮಿಲಿ ಮ್ಯಾನ್. ಹೀ ಈಸ್ ಆಲ್ವೇಸ್ ಲುಕಿಂಗ್ ಆಫ್ಟರ್ ಹಿಸ್ ಚಿಲ್ಡ್ರನ್, ಹಿಸ್ ವೈಫ್, ಹಿಸ್ ಸಿಸ್ಟರ್, ಹಿಸ್ ಫ್ಯಾಮಿಲಿ. ಐ ರಿಯಲಿ ರೆಸ್ಪೆಕ್ಟ್ ಹಿಮ್ ಫಾರ್ ದಟ್. ನಾನು ತುಂಬಾ ಮರ್ಯಾದೆ ಕೊಡ್ತೀನಿ ಅವನಿಗೆ. ಅದಕ್ಕೆ ಇವಾಗ ಒಂದ್ ವೇಳೆ ನನ್ನಿಂದ ಆ ಥರ ಏನಾದರೂ ಆಗಿದ್ರೆ, ಗೊತ್ತಿಲ್ದಂಗೆ ಅವನಿಗಾಗ್ಲಿ ಅವ್ನ ಪರಿವಾರದವ್ರಿಗಾಗ್ಲಿ ಇವಾಗ ಬೇಜಾರಾಗಿದ್ರೆ, ನಾನು ಖಂಡಿತವಾಗ್ಲೂ ಅನ್ಕಂಡೀಷನಲ್ ಅಪಾಲಜಿ ಕೊಡ್ತೀನಿ ನಾನು ಶಾರುಖ್ಗೆ ಮತ್ತು ಅವ್ರ ಫ್ಯಾಮಿಲಿಗೆ. ಯಾಕಂದ್ರೆ ನಾನು ಯಾರ ಮನ್ಸನ್ನು ನೋಯಿಸುವಂತ ಮನುಷ್ಯ ಅಲ್ಲ. ಎಲ್ಲಿವರೆಗೂ ನೋಡಿ, ನೀವು ಅಮೆರಿಕಾಯಿಂದ ಬರ್ತಾ ಇದ್ರಿ.
ಮತ್ತೆ ನೀವು ವಾಪಸ್ ಬಂದ್ಮೇಲೆ ನಿಮ್ಮನ್ನ ಕೇಳ್ತಾರೆ ನಿಮ್ಮನ್ನ ಚೆಕ್ ಮಾಡಿದ್ರ ಅಂತ. ನೀವ್ ಹೇಳ್ತೀರಿ ನನ್ನನ್ನು ಯಾರು ಚೆಕ್ ಮಾಡ್ತಾರೆ, ನಾನೊಬ್ಬ ಇಡಿಯಟ್ ಅಂತ. ಮತ್ತೆ ನೀವು ಜೊತೆಗೆ ಇದನ್ನು ಸೇರಿಸ್ತೀರಾ. ನೋಡಿ, ನೀವು ಮೀಡಿಯಾದವರು ಮೊದಲು ನಮ್ಮನ್ನ ಹಿಡ್ಕೊಂಡ್ಬಿಡ್ತೀರಾ, ಆಮೇಲೆ ನಾವು ಉತ್ತರ ಕೊಟ್ರೆ ಮತ್ತೆ ನಮಗೆ ವಾಪಸ್ ನೀವೇ ಬೈತೀರಾ. ಇವಾಗ ನಾನು ಏರ್ಪೋರ್ಟಿಂದ ಬಂದಾಗ ನನಗೆ ಈಗ ಯಾರಾದರೂ ಬಂದು ಕೇಳಿದ್ರೆ ನಿಮ್ದು ಚೆಕಿಂಗ್ ಆಯ್ತಾ ಅಂತ, ನಾನು ಡೆಫಿನೆಟ್ಲಿ ಹೇಳ್ತೀನಿ ನೋ ಕಮೆಂಟ್ಸ್ ಅಂತ. ಇನ್ನೇನು ಹೇಳಿ? ಸೊ ನಾನು ಹೇಳ್ದೆ ಆಗಿಲ್ಲ ಅಂತ. ಇವಾಗ ಯಾಕೆ ಆಗಿಲ್ಲ ಅಂತ ನನಗಿವಾಗ ನಾನು 8 ಗಂಟೆ ನಾನು ಫ್ಲೈಟಲ್ಲಿ ಕುತ್ಕೊಂಡು ಬಂದಿದ್ದೀನಿ. ನನಗೆ ಏನಕ್ಕೆ ನಿಮ್ಮ ಚೆಕಿಂಗ್ ಆಗಿಲ್ಲ ಅಂತ ಕೇಳಿದ್ರೆ ಇವಾಗ ನಾನು ಏನು ಉತ್ತರ ಕೊಡಲಿ ಯಾಕಾಗಿಲ್ಲ ಅಂತ? ಇವಾಗ ನಾನು ಬಾಯಿಗೆ ಏನು ಬಂತು ಅದನ್ನು ಹೇಳಿದೆ. ನಾನು ಇಡಿಯೇಟು, ಅದಕ್ಕೆ ನಾನು ಚೆಕಿಂಗ್ ಆಗಿಲ್ಲ. ಇಡಿಯೇಟ್ಗಳದ್ದು ಚೆಕಿಂಗ್ ಆಗಲ್ಲ ಅಂತ ಹೇಳಿದೆ ನಾನು. ನೋಡಿ, ಇದನ್ನ ಹೇಳಿಲ್ಲ ನೀವು. ಶಾರುಖ್ ಖಾನ್ನ ಯಾಕೆ ಚೆಕ್ ಮಾಡಿದ್ರು ಅಂತಂದ್ರೆ ತನ್ನನ್ನು ತಾನು ಇಂಟೆಲಿಜೆಂಟ್ ಅಂತ ಅನ್ಕೊಂಡಿದ್ದ ಅಂತ. ನನಗನ್ಸುತ್ತೆ ಇದು ನಿಮ್ಮ ಮನ್ಸಿನ ಮಾತು ಅಂತ. ಅದನ್ನ ನೀವು ಹೇಳ್ತಿದ್ದೀರಾ. ಈ ಮಾತು ನಿಜನಾ? ನೀವು ಮುಂಚೆ ತಮಾಷೆ ಮಾಡ್ತಾ ಇರಲಿಲ್ಲ, ಯಾವುದಕ್ಕೂ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ. ಮತ್ತೆ ಈ ಮಾತುಕತೆ ಯಾವಾಗ ಶುರುವಾಯ್ತಲ್ಲ, ಅದು ಶಾರುಖ್ಗೆ ಸೀಮಿತ ಆಗ್ಲಿಲ್ಲ. ಇನ್ನೇನು ಹೇಳಿದ್ದೀನಿ ನಾನು? ಸಲ್ಮಾನ್ನ ಪರವಾಗಿ ನೀವ್ ಏನ್ ಮಾತಾಡಿದ್ರಿ? ಏನ್ ಹೇಳದ್ನಪ್ಪ ಸಲ್ಮಾನ್ ಬಗ್ಗೆ? ಗೊತ್ತಾಗಿದ್ದೇನು ಅಂತಂದ್ರೆ, ನಿಮ್ಮ ಸೋದರಳಿಯನ ಸಿನಿಮಾ ರಿಲೀಸ್ ಆಯ್ತಲ್ಲ, ಅದರಲ್ಲಿ ನೀವು ಮೇನ್ ಸೂತ್ರಧಾರ ಆಗಿದ್ರಿ. ಅದರಲ್ಲಿ ನೀವೊಂದು ಹಾಡನ್ನು ಬರ್ದಿದ್ರಿ. ಆ ಹಾಡು ಹೀಗಿದೆ: ಹೇ ಮೆಸ್ಕುಲರ್, ವೆರಿ ಮೆಸ್ಕುಲರ್. ಹೇ ಪಾಪ್ಯುಲರ್, ವೆರಿ ಪಾಪ್ಯುಲರ್. ಇದೆಲ್ಲವೂ ಸಲ್ಮಾನ್ನ ಬಗ್ಗೆ. ಮತ್ತೆ ಅದರಲ್ಲಿ ಇನ್ನೊಂದು ಬರೀತೀರಾ: ಪಪ್ಪು ದಿಖ್ನೆ ಮೇ ಅಂಗ್ರೇಜ್ ಹೈ, ಪಪ್ಪು ಕಿ ಗಾಡಿ ತೇಜ್ ಹೈ, ಪಪ್ಪು ಕುಡಿಯೋ ಮೇ ಕ್ರೇಜ್ ಹೈ. ಮುಂದೆ ಬರೀತೀರಾ: ಬಟ್ ಪಪ್ಪು ಕಾಂಟ್ ಡಾನ್ಸ್ ಅಲ್ಲ. ನೋಡಿ, ಇದು ಸತ್ಯ. ಈ ಸಿನಿಮಾ ನಂದೇ ಅನ್ನೋದು, ನಾನೇ ಪ್ರೊಡ್ಯೂಸ್ ಮಾಡಿದ್ದು. ಇವಾಗ ಅದರಲ್ಲಿ ಈ ತರದ ಸಾಂಗೂ ಇದೆ. ಆದ್ರೆ ಇದು ಸಲ್ಮಾನ್ ಮೇಲೆ ಬರ್ದಿರೋದು ಅಲ್ವೇ ಅಲ್ಲ. ನಾನು ಹೇಳ್ತೀನಿ, ನಾನು ಕೇಳ್ಪಟ್ಟೆ ಈ ಹಾಡನ್ನು ಬರ್ದಿದ್ದು ನೀವೇ ಅಂತ. ಬರ್ದಿದ್ದು ಸಲ್ಮಾನ್ ಅವರು. ಇಲ್ಲ 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 ಇಲ್ಲ, ಇದನ್ನ ಬರ್ದಿದ್ದು ಅಬ್ಬಾಸು. ಅಂಡ್ ನಾನು ಹೇಳ್ತೀನಿ ಇದು ಯಾಕೆ ಸರಿ ಅಲ್ಲ ಅಂತ ನಾನು ಹೇಳ್ತೀನಿ ಕೇಳಿ. ಯಾಕಂದ್ರೆ ಸಲ್ಮಾನ್ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ. ನಾನು ತಪ್ಪು ಹೇಳ್ತಾ ಇದ್ದೀನಿ ಏನಾದ್ರು? ಸೊ ಸಲ್ಮಾನ್ ನೀವೇನೇನು ಕ್ವಾಲಿಟೀಸ್ ಇವಾಗ ಓದಿದ್ರು, ಇವಾಗ ಅದೆಲ್ಲ ಇವಾಗ ಹುಡುಗಿರ ಕ್ರೇಜ್ ಇರೋದಾಗಿರ್ಬೋದು, ಆಮೇಲೆ ಎಲ್ಲ ಕರೆಕ್ಟ್ ಆಗಿದೆ. ಅವನು ಫಾರಿನರ್ ತರ ಕಾಣಿಸ್ತಾನೆ, ಇದು ಮಾಡ್ತಾನೆ, ಅದ್ ಮಾಡ್ತಾನೆ. ಆದ್ರೆ ಅವನು ಡಾನ್ಸ್ನು ತುಂಬಾ ಚೆನ್ನಾಗಿ ಮಾಡ್ತಾನೆ. ಸೊ ಪಪ್ಪು ಸಲ್ಮಾನ್ ಆಗಕ್ಕೆ ಸಾಧ್ಯನೇ ಇಲ್ಲ. ಈಗ 3 Idiots ಇದೆಯಲ್ಲ, ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ. ಮತ್ತೆ ನನಗೆ ಗೊತ್ತಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಅದರಲ್ಲಿ ನಿಮ್ಮ ಮತ್ತೆ ಕರೀನಾ ಕಪೂರ್ ಅವರ ಕಿಸ್ನ ಸೀನ್ ತುಂಬಾ ದೊಡ್ಡದಿದೆ. ಮತ್ತೆ ಜನ ಇನ್ನೂ ಒಂದು ಮಾತು ಏನ್ ಹೇಳ್ತಾರೆ ಅಂತಂದ್ರೆ, ಅದು ಎಂತ ಸೀನ್ ಅಂದ್ರೆ ಸೈಫ್ ಅಲಿ ಖಾನ್ ಅವರು ಬಲಿಯಾಗೋಗ್ತಾರೆ ಅಂತ. ಆಕ್ಚುಲಿ ನಾನು ನಿಮಗೊಂದು ಪ್ರಶ್ನೆ ಕೇಳಬೇಕು. ಈ ತರದೆಲ್ಲ ವಿಷಯ ನಿಮಗೆ ಎಲ್ಲಿಂದ ಗೊತ್ತಾಗತ್ತೆ ಅಂತ? ಈ ಸಿನಿಮಾ ಅಂತೂ ಇನ್ನೂ ರಿಲೀಸ್ ಆಗೇ ಇಲ್ಲ. ಮತ್ತೆ ನೀವು ಇದನ್ನ ಎಲ್ಲಿಂದ ತಿಳ್ಕೊಂಡ್ರಿ? ಹೆಂಗೆ ಅಂತ ನಾನು ನಿಜವಾಗ್ಲೂ ನಿಮಗೆ ಹೆಂಗ್ ಗೊತ್ತಾಯ್ತು ಈ ವಿಷಯ? ಅಲ್ಲ, ನೀವು ನನಗೆ ಆ ಸೀನ್ ಎಷ್ಟು ದೊಡ್ಡದಿದೆ ಅಂತ ಹೇಳಿ. ನೋಡಿ, ನೀವು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಾನಂತೂ ಟೈಮ್ ಮಾಡಿಲ್ಲ ಅದನ್ನ. ಆದ್ರೆ ಒಂದು ರೊಮ್ಯಾಂಟಿಕ್ ಮೂಮೆಂಟ್ ಅದು ತುಂಬಾ ಚೆನ್ನಾಗಿದೆ. ಇದೆಲ್ಲ ಎಲ್ಲಿಂದ ಗೊತ್ತಾಗುತ್ತೆ ನಿಮಗೆ? ಫಿಲಿಂ ರಿಲೀಸೇ ಆಗಿಲ್ಲ ಇನ್ನುವೆ. ಅಲ್ಲ, ಇದೇನಿದು ನಿಜನಾ ಅಥವಾ ಇದೊಂದು ಸ್ಟಂಟಾ? ನೋಡಿ, ಇವರ ಸಿನಿಮಾ ಇದೆಯಲ್ಲ ಕುರ್ಬಾನ್, ಅದಕ್ಕೆ ಬಲಿದಾನನ ಇದು? ಇಲ್ಲ ಇಲ್ಲ ಇಲ್ಲ, ಆಕ್ಚುಲಿ ಇದು ಸ್ಟಂಟ್ ಅಲ್ವೇ ಅಲ್ಲ. ಸ್ಟಂಟ್ ಆಗಿದ್ರೆ ಅದು ನಿಮಗೆ ನಮ್ಮ ಫಿಲಂ ಪ್ರೋಮೋನಲ್ಲಿ ಕಾಣಿಸ್ಬೇಕಾಗಿತ್ತು ಅಲ್ವಾ? ಪ್ರೋಮೋನಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ. ಇವಾಗ ನೀವು ಈ ವಿಷಯ ತೆಗ್ದಿದ್ದಕ್ಕೆ ಇದೆಲ್ಲರಿಗೂ ಗೊತ್ತಾಯ್ತು. ಮತ್ತೆ ಈಗ ನಿಮ್ಗೆ ಅನಿಸ್ತಾ ಇದೆ ಇದನ್ನ ಯಾರು ಲೀಕ್ ಮಾಡಿ? ಇವಾಗ ನಾನು ಯೋಚನೆ ಮಾಡ್ತೀನಿ, ಯಾರು ಲೀಕ್ ಮಾಡಿದ್ದು, ಹೆಂಗ್ ಹೋಗಿ ಹಿಡ್ಕೊಳ್ಳಿ ಅವನ್ನ ಅಂತ. ಯಾಕಂದ್ರೆ ಇದು ನಾನು ಹೆಂಗ್ ಹೇಳ್ಬೇಕಂದ್ರೆ, ಇದನ್ನ ನಾವೆಲ್ಲೂ ಉಪಯೋಗಿಸೋ ಪ್ರಯತ್ನನೇ ಮಾಡಿಲ್ಲ. ಬಿಕಾಸ್ ಇದು ನಮ್ಮ ಸಿನಿಮಾ ಸೆಲ್ಲಿಂಗ್ ಪಾಯಿಂಟ್ ಅಲ್ವೇ ಅಲ್ಲ. ಯಾಕಂದ್ರೆ ನಾವೇನ್ ಸಿನಿಮಾ ಮಾಡಿದೀವೋ, ನಾವು ಈ ವಿಷಯಗಳ ಮೇಲೆ ನಮ್ಮ ಸಿನಿಮಾನ ನಾವು ಈ ತರದ ವಿಷಯಗಳಿಂದ ಅವ್ರನ್ನ ಜನಗಳನ್ನ ಕರ್ಕೊಂಬರುವಂತ ಪ್ರಯತ್ನ ನಾವು ಮಾಡೋದಿಲ್ಲ. ನಮ್ಮ ಸಿನಿಮಾ ಏನಿದೆ ಅದರದ್ದು ಕತೆ ತುಂಬಾ ಚೆನ್ನಾಗಿದೆ, ಅದನ್ನ ನಾನು ನಂಬ್ತೀನಿ. ಈಗ ಯುನಿಕ್ ಪಾಯಿಂಟ್ ಅಂತ ಏನಿದೆ ಈ ಸಿನಿಮಾದು, ಅದು ಇದ್ರ ಕತೆ. ಎಷ್ಟು ಒಳ್ಳೊಳ್ಳೆ ವಿಷಯಗಳಿದೆ. ಮತ್ತೆ ರಾಜು ಇದ್ರ ಡೈರೆಕ್ಟರ್ ಯಾರಿದ್ದಾರೆ, ಅವ್ರದ್ದು ಸ್ಪೆಷಾಲಿಟಿ ಏನು ಅಂತಂದ್ರೆ, ಅವ್ರು ನಿಮ್ಮನ್ನ ಎಂಟರ್ಟೈನ್ ಮಾಡೋದ್ರ ಜೊತೆಗೆ ಎನ್ರಿಚ್ ಕೂಡ ಮಾಡ್ತಾರೆ. ಅಂದ್ರೆ ನಿಮಗೆ ಮಜಾ ಕೂಡ ಬರುತ್ತೆ ಸಿನಿಮಾದಲ್ಲಿ, ಮತ್ತೆ ಅದರಿಂದ ಕಲಿಯಕ್ ಕೂಡ ಏನೋ ಒಂದು ಸಿಗತ್ತೆ ನಿಮ್ಗೆ. ಇವಾಗ ಅವ್ರು ಗಾಂಧಿಗಿರಿ ಮಾಡಿದಾರಲ್ಲ ಹಾಗೆ, ಮುನ್ನಬಾಯ್ ಲಗೆರಹೋ, ಮುನ್ನಬಾಯ್ MBBS. ಸೊ ನನಗೇನ್ ಅನ್ಸುತ್ತೆ ಅಂತಂದ್ರೆ, ಈ ಸಲನೂ ಅವ್ರು ಏನ್ ಕತೆ ಬರ್ದಿದಾರೋ ಅದನ್ನ ನೋಡೋದಕ್ಕೆ ತುಂಬಾ ಮಜಾ ಇರುತ್ತೆ.
ಎಂಟರ್ಟೈನ್ ಆಗ್ತೀವಿ ನಾವು, ಅದ್ರ ಜೊತೆಗೆ ನಮಗೆ ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ಕಲಿಯಕ್ಕೆ ಸಿಗುತ್ತೆ ನಮಗೆ. ನಾವು ಈ ಸಿನಿಮಾಗೋಸ್ಕರ ಕಾಯ್ತಾ ಇದ್ದೀವಿ, ಮತ್ತೆ ನಾವು ಕೂಡ ನೋಡ್ಬೇಕು ಆ ಸೀನ್ ಲೆಂತ್ ಎಷ್ಟಿದೆ ಅಂತ.